Hello students, welcome back. I am Vinod. Subject is computer applications. Session is third session. So university it will come under Vijayanagara Sri Krishna Devara University, Ballari. And the topic is definition and problem solving using the computer. So this is the continuation of first and second session. So in the first and second session, we have learned about the definition of the definition and analysis of the problem solving for using computer. And in the second session, we have learned about the algorithms and flowcharts. Right? In algorithms, we have learned some of the characters and some of the notations. And in flowcharts, we have learned all the symbols which are using for solving a particular problem using flowcharts. So in these sessions we are trying to go ahead with the different phases. Those are coding, running the program, debugging and testing, and finally the documentation. So let's start with the first phase, that is coding. So coding means, before going on to this coding, I'll give a brief introduction, that is for coding, how the coding will do and how it will be started. So in the previous sessions we have learned about how means under now ಹಿಂದಿನ ಸೆಷನ್ಸ್ ಅಲ್ಲೆಲ್ಲ ನಾವು ಏನು ಓದಿದ್ವಿ ಅಂತಂದ್ರೆ, ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಂದರೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಹೆಂಗೆ ಅರ್ಥ ಮಾಡ್ಕೋಬೇಕು, ಅದರದ್ದು ರಿಕ್ವೈರ್ಮೆಂಟ್ಸ್ ಹೆಂಗೆ ತಗೋಬೇಕು, ಅದಾದಮೇಲೆ ಅದರಲ್ಲಿ ಇನ್ಪುಟ್ಸ್ ಏನು, ಅದರಲ್ಲಿ ಔಟ್ಪುಟ್ಸ್ ಏನು, ಅದಾದಮೇಲೆ ಅದನ್ನ ಅನಲೈಸ್ ಹೆಂಗೆ ಮಾಡೋದು, ಅದರಲ್ಲಿ ಯಾವ ಥರ ಡೇಟಾ ಯೂಸ್ ಮಾಡ್ತೀವಿ, ವೆದರ್ ವಿ ಆರ್ ಯೂಸಿಂಗ್ ಇಂಟೀಜರ್ ಡೇಟಾ, ಫ್ಲೋಟ್ ಡೇಟಾ ಅಥವಾ ಕ್ಯಾರೆಕ್ಟರ್ ಯೂಸ್ ಮಾಡ್ತಿದ್ದೀವಿ. ಸೊ ಯಾವ ಡೇಟಾ ಯೂಸ್ ಮಾಡ್ತೀವಿ ಅನ್ನೋದು ನಾವು ಸ್ಪೆಸಿಫೈ ಮಾಡ್ತೀವಿ. ಸೊ ಅದಾದಮೇಲೆ ನಾವು ಫ್ಲೋಚಾರ್ಟ್ ಅಥವಾ ಅಲ್ಗಾರಿದಮ್ ಅಥವಾ ಎರಡು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಅಲ್ಗಾರಿದಮ್ ಆ್ಯಂಡ್ ಫ್ಲೋಚಾರ್ಟ್ಸ್. ಸೊ ಇದೆರಡು ಏನದಲ್ಲ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್. ಸೊ ಯೂಸಿಂಗ್ ದೀಸ್ ಟೆಕ್ನಿಕ್ಸ್ ವಿ ವಿಲ್ ಟ್ರೈ ಟು ಸಾಲ್ವ್ ದ ಎನಿ ಪ್ರಾಬ್ಲಮ್. ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕೊಟ್ಟರು ಈ ಎರಡು ಟೆಕ್ನಿಕ್ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತೀವಿ. ಬಟ್ ಸಾಲ್ವ್ ಮಾಡಿದ್ದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ದಟ್ ಈಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ರಾಬ್ಲಮ್. ಅಂದರೆ ನಾವು ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಸೊ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ನಾವು ಕಂಪ್ಯೂಟರ್ ಹೆಂಗೆ ತಿಳಿಸ್ಬೇಕು ಅಂತ ನಾವು ಪ್ರೋಗ್ರಾಮರ್ಸ್ಗೆ ಯೂಸ್ ಆಗೋ ಥರ ಟೆಕ್ನಿಕ್ಸ್ ಅವೆಲ್ಲ. ಅಲ್ಗಾರಿದಮ್ಸ್ ಮತ್ತು ಫ್ಲೋಚಾರ್ಟ್ ಅನ್ನೋದು ಪ್ರೋಗ್ರಾಮರ್ ಮತ್ತು ಸಿಸ್ಟಮ್ ಅನಲಿಸ್ಟ್ಗೆ ಯೂಸ್ ಆಗುವಂಥ ಟೆಕ್ನಿಕ್ಸ್. ಅಂದರೆ ಅವರು ಇನ್ನೂ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ನಾವು ಸ್ಟಾರ್ಟ್ ಮಾಡಬೇಕಂತಂದರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ದ ಅಲ್ಗಾರಿದಮ್ಸ್ ಆರ್ ರಿಟನ್ ಆ್ಯಂಡ್ ಹೌ ದ ಫ್ಲೋಚಾರ್ಟ್ಸ್ ಆರ್ ಡ್ರಾನ್. ರೈಟ್? ಸೊ ಅದಾದಮೇಲೆ ನಾವು ಅಲ್ಗಾರಿದಮ್ ಮತ್ತು ಫ್ಲೋಚಾರ್ಟ್ಸ್ ಒಂದ್ಸಲ ನಾವು ಡ್ರಾ ಮಾಡೋದು ಅಥವಾ ಅದನ್ನ ಬರೆಯೋದು ಕಲ್ತ್ವಿ ಅಂತಂದರೆ, ಇಟ್ ಈಸ್ ವೆರಿ ಈಸಿ ಫಾರ್ ಪ್ರೋಗ್ರಾಮರ್ ಟು ಕನ್ವರ್ಟ್ ದೋಸ್ ಫ್ಲೋಚಾರ್ಟ್ ಅಥವಾ ಅಲ್ಗಾರಿದಮ್ಸ್ ಇನ್ಸ್ಟ್ರಕ್ಷನ್ಸ್, ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಲ್ಲ, ಸೊ ದೋಸ್ ಇನ್ಸ್ಟ್ರಕ್ಷನ್ಸ್ ನೀಡ್ಸ್ ಟು ಬಿ ಕನ್ವರ್ಟೆಡ್ ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ರೈಟ್? ನಾವು ಫಸ್ಟ್ ಸೆಷನಲ್ಲಿ ಹೇಳಿದಂಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಏನು ಮಾಡ್ತೀವಿ, ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಫಾರ್ ದ ಕಮ್ಯುನಿಕೇಷನ್ ಪರ್ಪಸ್. ರೈಟ್? ಕಂಪ್ಯೂಟರ್ ಮತ್ತು ಹ್ಯೂಮನ್ ಇಬ್ಬರು ಕಮ್ಯುನಿಕೇಟ್ ಮಾಡೋದಕ್ಕೆ ವಿ ವಿಲ್ ಯೂಸ್ ಅ ಕಾಮನ್ ಲ್ಯಾಂಗ್ವೇಜ್ ಕಾಲ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋ ಕಾನ್ಸೆಪ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ರೈಟ್? ಸೊ ಅದೇನಪ್ಪ ಅಂತಂದ್ರೆ ಕೋಡಿಂಗ್ ಅಂತ ಕರಿತೀವಿ. ಸೊ ಕೋಡಿಂಗ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ಫಸ್ಟ್ ಅದರಲ್ಲಿ ದ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಅ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್ ಬೈ ದ ಕಂಪ್ಯೂಟರ್ ಈಸ್ ಕಾಲ್ಡ್ ಪ್ರೋಗ್ರಾಮ್. ರೈಟ್? ಸೊ ನಾವು ಅಲ್ಗಾರಿದಮ್ ನೋಡಿದ್ವಿ. ಸೊ ಅಲ್ಗಾರಿದಮಲ್ಲಿ ಒಂದಿಷ್ಟು ಸ್ಟೆಪ್ಸ್ ಬರೆದಿದ್ವಿ. ಆ ಸ್ಟೆಪ್ಸ್ ಜೊತೆನೇ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಬರೆದಿದ್ವಿ. ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ಇನ್ಸ್ಟ್ರಕ್ಷನ್ಸ್, ಸ್ಟಾಪ್ ಇನ್ಸ್ಟ್ರಕ್ಷನ್ಸ್ ಅಥವಾ ಕಂಪ್ಯೂಟ್ ಇನ್ಸ್ಟ್ರಕ್ಷನ್ಸ್, ರೀಡ್ ಇನ್ಸ್ಟ್ರಕ್ಷನ್, ಅದಾದಮೇಲೆ ನಾವು ಪ್ರಿಂಟ್ ಇನ್ಸ್ಟ್ರಕ್ಷನ್ಸ್. ಸೊ ದೀಸ್ ಆರ್ ದ ಸಮ್ ಆಫ್ ದ ಇನ್ಸ್ಟ್ರಕ್ಷನ್ಸ್ which we have already used in the algorithm section. Right? ಸೊ ಆ ಅಲ್ಗಾರಿದಮ್ ಸೆಕ್ಷನಿಂದ ಯೂಸ್ ಮಾಡಿಕೊಂಡು ನಾವು ಈಗ ಪ್ರೋಗ್ರಾಮ್ ಬರೀಬೇಕು. ಒಂದು ಕಂಪ್ಲೀಟ್ ಆ ಅಲ್ಗಾರಿದಮ್ ಅನ್ನೋದು ಒಂದು ಕಂಪ್ಲೀಟ್ ಪ್ರೋಗ್ರಾಮ್ಗೆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅದು. ಸೊ ಆ ಸ್ಟೆಪ್ಸ್ ಎಲ್ಲ ಇಟ್ಕೊಂಡು ನಾವು ಇವಾಗ ಪ್ರೋಗ್ರಾಮ್ ಬರಿತೀವಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಅ ಪ್ರೋಗ್ರಾಮ್. ದ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಅ ಪ್ರಾಬ್ಲಮ್, ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ದ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್ ಬೈ ದ ಕಂಪ್ಯೂಟರ್. ಕಂಪ್ಯೂಟರ್ ಸಾಲ್ವ್ ಮಾಡಬೇಕಲ್ಲ, ಸೊ ಕಂಪ್ಯೂಟರ್ ಸಾಲ್ವ್ ಮಾಡೋದಕ್ಕೆ ಅದಕ್ಕೆ ಏನಂತ ಕರಿತೀವಿ ನಾವು, ಪ್ರೋಗ್ರಾಮ್. ರೈಟ್? ನೆಕ್ಸ್ಟ್, ದ ಕಂಪ್ಯೂಟರ್ ಡಸ್ ನಾಟ್ ಪ್ರಾಸೆಸ್ ಆನ್ ಅಲ್ಗಾರಿದಮ್ ಆರ್ ಅ ಫ್ಲೋ ಚಾರ್ಟ್ ಬಟ್ ಎಕ್ಸಿಕ್ಯೂಟ್ಸ್ ದ ಪ್ರೋಗ್ರಾಮ್. ರೈಟ್? ಸೊ ಈ ಸ್ಟೇಟ್ಮೆಂಟ್ಸ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ನಾನೇನು ಹೇಳಿದೆ ನಿಮಗೆ, ಅಲ್ಗಾರಿದಮ್ ಪ್ಲಸ್ ಫ್ಲೋ ಚಾರ್ಟ್ ಅದು ಎರಡು ಯಾರು ಯೂಸ್ ಮಾಡ್ತಾರೆ, ಪ್ರೋಗ್ರಾಮರ್ ಯೂಸ್ ಮಾಡ್ತಾರೆ.
ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಕೊಟ್ಟಿದ್ದ ಅವರು ಅನಲೈಸ್ ಮಾಡೋದಕ್ಕೆ, ಆ ಪ್ರಾಬ್ಲಮ್ ಹೆಂಗಿದೆಪ್ಪ, ಆ ಪ್ರಾಬ್ಲಮ್ ಕಾಂಪ್ಲೆಕ್ಸಿಟಿ ಎಷ್ಟೈತಿ, ಸೊ ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ದೇ ವಿಲ್ ಟ್ರೈ ಟು ರೈಟ್ ದ ಅಲ್ಗಾರಿದಮ್ ಆ್ಯಂಡ್ ಫ್ಲೋ ಚಾರ್ಟ್ಸ್, ರೈಟ್. ಬಟ್ ಇದು ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಅಲ್ಗಾರಿದಮ್ ಆ್ಯಂಡ್ ಫ್ಲೋ ಚಾರ್ಟ್ಸ್ ಏನಿದೆಯಲ್ಲ ಇವೆರಡು, ಅಲ್ಗಾರಿದಮ್ ಆ್ಯಂಡ್ ಫ್ಲೋ ಚಾರ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಇದಾವಲ್ಲ, ಈ ಟೆಕ್ನಿಕ್ಸ್ ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ, ರೈಟ್. ಸೊ ಅದಕ್ಕೆ ಅರ್ಥ ಆಗೋ ಲ್ಯಾಂಗ್ವೇಜಲ್ಲಿ ನಾವು ಹೇಳಬೇಕು ಅಂತಂತಂದರೆ ವಿ ನೀಡ್ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್, ರೈಟ್, ಆರ್ ವಿ ನೀಡ್ ಟು ಕನ್ವರ್ಟ್ ದೀಸ್ ಅಲ್ಗಾರಿದಮ್ ಆ್ಯಂಡ್ ಫ್ಲೋ ಚಾರ್ಟ್ ಇನ್ ಟು ಪ್ರೋಗ್ರಾಮ್, ರೈಟ್. ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್. ಅಂದರೆ ಅಲ್ಗಾರಿದಮ್ ಮತ್ತು ಫ್ಲೋ ಚಾರ್ಟ್ ಬರ್ತೀವಲ್ಲ, ಸೊ ಅದನ್ನ ನಾವು ಏನು ಮಾಡಬೇಕಪ್ಪ ಈಗ ಅಂತಂದರೆ ಇದನ್ನು ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಮಾಡ್ಬೇಕು ನಾವು ಅಷ್ಟೇ, ರೈಟ್. ಒಂದು ಅಲ್ಗಾರಿದಮ್ ಇದೆ, ಒಂದು ಫ್ಲೋ ಚಾರ್ಟ್ ಇದೆ, ಸೊ ಅದನ್ನೆರಡು ಯೂಸ್ ಮಾಡ್ಕೊಂಡು ನಾವು ಒಂದು ಪ್ರೋಗ್ರಾಮ್ ಬರೀತಾ ಹೋಗ್ಬೇಕು, ರೈಟ್. ಆ ಪ್ರೋಗ್ರಾಮ್ ಹೆಂಗೆ ಬರೀಬೇಕಪ್ಪ ಅಂತಂದರೆ ವಿ ವಿಲ್ ಸಿ ನಾವು ಅ ಪ್ರೋಗ್ರಾಮ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ನಾನು ಅಲ್ಗಾರಿದಮಲ್ಲಿ ಹೇಳಿದೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಲೈಕ್ ಸ್ಟಾಪ್, ಸ್ಟಾರ್ಟ್, ಕಂಪ್ಯೂಟ್, ಪ್ರಿಂಟ್, ರೀಡ್, ಇವೆಲ್ಲ ಇನ್ಸ್ಟ್ರಕ್ಷನ್ಸ್. ಅದೇ ಇನ್ಸ್ಟ್ರಕ್ಷನ್ಸ್ನ ನಾವೇನಂತ ಕರಿತೀವಿ, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಸಾಲ್ವ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬೈ ಕಂಪ್ಯೂಟರ್, ರೈಟ್. ಅ ಪ್ರೋಗ್ರಾಮ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಅಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ ಬರೆದಿದ್ದೀವಿ ಫ್ಲೋ ಚಾರ್ಟಲ್ಲಿ, ಅಲ್ಗಾರಿದಮಲ್ಲಿ. ಸೊ ಅದೇ ಇನ್ಸ್ಟ್ರಕ್ಷನ್ಸ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ ಅಂತಂದರೆ ಪ್ರೋಗ್ರಾಮ್ ಇರ್ತಾರೆ. ಅ ಪ್ರೋಗ್ರಾಮ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಬಿ ಸಾಲ್ವ್ಡ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬೈ ಅ ಕಂಪ್ಯೂಟರ್, ರೈಟ್. ಸೇಮ್ ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡಿ ಪ್ರೋಗ್ರಾಮ್ ಬರಿತಾ ಹೋಗ್ತಾರೆ. ಪ್ರೋಗ್ರಾಮ್ ಅಂದರೆ ಏನಪ್ಪ, ಪ್ರೋಗ್ರಾಮ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಸೆಟ್ ಅಂತಂತಂದರೆ ರೀಡ್, ರೈಟ್, ಇನ್ಪುಟ್ ಅಥವಾ ಸ್ಟಾಪ್, ಸ್ಟಾರ್ಟ್, ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ, ದೀಸ್ ಆರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಸಾಲ್ವ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಆ್ಯಂಡ್ ದ ಆ್ಯಕ್ಚುಯಲ್ ಪ್ರೊಸೆಸ್ ಆಫ್ ರೈಟಿಂಗ್ ದ ಪ್ರೋಗ್ರಾಮ್, ಅಂದರೆ ನಾವು ಇದೆಲ್ಲ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇದಾವಲ್ಲ, ಸೊ ಇವನ್ನ ಬರಿತೀವಿ, ಅಂದರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರಿತೀವಿ. ಸೊ ಆ ಬರೆಯೋ ಪ್ರೊಸೆಸ್ಗೆ ಏನಂತ ಕರಿತೀವಿ ನಾವು ಅಂತಂತಂದರೆ ಕೋಡಿಂಗ್, ರೈಟ್. ನಾವು ಯಾವುದು ಪ್ರೋಗ್ರಾಮ್ಸ್ ಬರಿತೀವಲ್ಲ, ಸೊ ಬರೆಯೋ ಪ್ರೋಗ್ರಾಮ್ಸಿಗೆ ನಾವೇನಂತ ಕರಿತೀವಿ, ಕೋಡಿಂಗ್, ರೈಟ್. ಆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಬರಿತೀವಲ್ಲ ಪ್ರೋಗ್ರಾಮ್ಸ್ ನಾವು ಯೂಸಿಂಗ್ ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದಕ್ಕೆ ಆ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ನಾವು, ಕೋಡಿಂಗ್ ಅಂತ ಕರಿತೀವಿ, ರೈಟ್. ನೆಕ್ಸ್ಟ್ ಈಸ್ ದ ಪ್ರೋಗ್ರಾಮ್ಸ್ ರಿಟನ್ ಯೂಸಿಂಗ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಆರ್ ಫೆಡ್ ಇನ್ ಟು ದ ಪ್ರೋಗ್ರಾಮ್. ನಾನು ಹೇಳಿದಲ್ಲ, ಈ ಪ್ರೋಗ್ರಾಮ್ಸ್ನ ನಾವು ಹೆಂಗೆ ಬರಿತೀವಿ ಅಂತಂದರೆ ಯೂಸಿಂಗ್ ಒನ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರೀಬೇಕಂತಂದ್ರೆ ಪ್ರೋಗ್ರಾಮ್ ಬೇಕು. ಪ್ರೋಗ್ರಾಮ್ ಅಂದರೆ ಏನಪ್ಪ ಅಂತಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್, ಏನೂ ಡಿಫಿಕಲ್ಟಿ ಇಲ್ಲ. ಏನಪ್ಪ ಅಂತಂದ್ರೆ ಪ್ರೋಗ್ರಾಮ್ ಅಂದರೆ ಏನಪ್ಪ, ಪ್ರೋಗ್ರಾಮ್ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, ರೈಟ್. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನಾವು ಹೆಂಗೆ ಬರಿತೀವಿ, ಯೂಸಿಂಗ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ರೈಟ್. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ ಬರೆಯೋದಕ್ಕೆ ಏನಂತ ಕರಿತೀವಿ ನಾವು, ಕೋಡಿಂಗ್ ಅಂತ ಕರಿತೀವಿ, ರೈಟ್. ಸೊ ದಿಸ್ ಈಸ್ ಕಾಲ್ಡ್ ಅ coding of a particular problem using the some programming language, right. So we will move on to the next phase, that is running the program. ನಾವು ಇವಾಗ ಏನು ಮಾಡಿದ್ವಿ, ಪ್ರೋಗ್ರಾಮ್ ಬರೆದ್ವಿ ಯೂಸಿಂಗ್ ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ರೈಟ್. ಸೊ ನೀವು ಇವಾಗ ಇನ್ ಡೆಪ್ತ್ ಯು ಶುಡ್ ನಾಟ್ ಅಂಡರ್ಸ್ಟ್ಯಾಂಡ್. ನೀವು ಏನು ತಿಳ್ಕೊಬೇಕು ಅಂತಂದರೆ, ನಾವು ಯಾವುದೇ ಒಂದು ಪ್ರೋಗ್ರಾಮ್ ಬರೀತೀವಿ, ಆ ಪ್ರೋಗ್ರಾಮ್ ಬರೆಯೋದಕ್ಕೆ ಏನು ಯೂಸ್ ಮಾಡ್ತೀವಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ. ಅದಕ್ಕೆ ಪ್ರಾಸೆಸ್ಗೆ ಏನಂತ ಕರಿತೀವಿ ನಾವು, ಕೋಡಿಂಗ್ ಅಂತ ಕರಿತೀವಿ, ರೈಟ್. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್. ವಿ ವಿಲ್ ಟ್ರೈ ಟು ರೈಟ್ ಪ್ರೋಗ್ರಾಮ್ ಇನ್ ದ ಅಪ್ಕಮಿಂಗ್ ಸೆಷನ್ಸ್, ರೈಟ್. ನೆಕ್ಸ್ಟ್ ಈಸ್ ರನ್ನಿಂಗ್ ದ ಪ್ರೋಗ್ರಾಮ್. ರನ್ನಿಂಗ್ ದ ಪ್ರೋಗ್ರಾಮ್ ಅಂತಂದರೆ ದ ಪ್ರೋಗ್ರಾಮ್ ಕ್ಯಾನ್ ಬಿ ರನ್ ಇನ್ ದ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಮೀನ್ಸ್, ದ ಪ್ರೋಗ್ರಾಮರ್ ಅಂದರೆ ಪ್ರೋಗ್ರಾಮ್ ಅಂದರೆ ನಾವು ಏನು ಮಾಡ್ತೀವಿ ಅಂತಂದರೆ ಮೇಲೆ ಹೇಳಿದಂಗೆ ಒಂದು ಕೋಡ್ ಬರಿತೀವಿ ಯೂಸಿಂಗ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ವಿ ವಿಲ್ ಟ್ರೈ ಟು ರೈಟ್ ದ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಕರೆಕ್ಟಾಗಿ ವರ್ಕ್ ಆಗುತ್ತೋ ಇಲ್ಲೋ, ಅಂದರೆ ಫಾರ್ ಎಕ್ಸಾಂಪಲ್ ಅದರಲ್ಲಿ ಏನಾದರೂ ಎರರ್ ಇದೆಯಾ ಅಥವಾ ಏನಾದರೂ ಅದು ನಾವು ಕೊಟ್ಟಿದ್ದ ಇನ್ಪುಟ್ಗೆ ರಾಂಗ್ ಔಟ್ಪುಟ್ ಕೊಡ್ತಾ ಇದೆಯಾ, ಸೊ ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ವಿ ನೀಡ್ ಟು ರನ್ ದಟ್ ಪ್ರೋಗ್ರಾಮ್. ಆ ಪ್ರೊಸೆಸ್ಸಿಗೆ ಏನಂತ ಕರಿತೀವಿ ಅಂತಂದರೆ ಎಕ್ಸಿಕ್ಯೂಷನ್. ಎಲ್ಲಿ ರನ್ ಮಾಡ್ತೀವಿ, CPU, ದಟ್ ಈಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಯೂಸಿಂಗ್ ಸಮ್ ಎಡಿಟರ್, ರೈಟ್. ನಾವು ಹಂಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರೆದು ಎಲ್ಲಾದರೂ ರನ್ ಮಾಡೋಕ್ಕೆ ಬರೋದಿಲ್ಲ. ದೇರ್ ವಿಲ್ ಬಿ ಸ್ಪೆಸಿಫಿಕ್ ಎಡಿಟರ್ಸ್ ಫಾರ್ ರನ್ನಿಂಗ್ ದ ಪ್ರೋಗ್ರಾಮ್, ರೈಟ್. ನೆಕ್ಸ್ಟ್ ಈಸ್ ದಿಸ್ ಫೇಸ್ ಆಫ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಬೈ ಕಂಪ್ಯೂಟರ್ ಇನ್ವಾಲ್ವ್ಸ್ 3 ಸ್ಟೆಪ್ಸ್. ಅಂದರೆ ನಾವು ಪ್ರೋಗ್ರಾಮ್ನ ರನ್ ಮಾಡ್ಬೇಕಂತಂದರೆ ವಿ ನೀಡ್ ಟು ಫಾಲೋ 3 ಡಿಫ್ರೆಂಟ್ ಸ್ಟೆಪ್ಸ್. ನೆಕ್ಸ್ಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಇನ್ಸ್ಟ್ರಕ್ಷನ್ಸ್. ಅಂಡರ್ಸ್ಟ್ಯಾಂಡಿಂಗ್ ದ ಇನ್ಸ್ಟ್ರಕ್ಷನ್ ಅಂದರೆ ಏನಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಏರಿಯಾ ಆಫ್ ಅ ಸರ್ಕಲ್,
ಏರಿಯಾ ಆಫ್ ಅ ಸರ್ಕಲ್ ಏನು ಮಾಡಿದ್ವಿ ನಾವು ಪೈ ಆರ್ ಸ್ಕ್ವೇರ್ ಅಂತ ತೊಗೊಂಡಿದ್ವಿ. ಸೊ ಅದರೊಳಗೆ ಇನ್ಸ್ಟ್ರಕ್ಷನ್ ಏನಪ್ಪ ನಮ್ಗೆ ಅಂತಂತಂದರೆ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಏರಿಯಾ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್, ರೈಟ್. ಸೊ ನಮ್ಗೆ ಇದ್ರೊಳಗೆ ಏನೇನು ಡೇಟಾ ಐತಿ, ಪೈ ಅಂತಂದ್ರೆ 3.142 ನಾವು ಡೈರೆಕ್ಟಾಗಿ ಬರ್ಬಿಡ್ತೀವಿ. ಬಟ್ ಆರ್ ಅಂತ ಏನಿದೆಯಲ್ಲ, ಆರ್ ಸ್ಕ್ವೇರ್ ರೇಡಿಯಸ್ ನಮ್ಗೆ ಯೂಸರ್ ಇನ್ಪುಟ್ ಆಗಿ ಕೊಡ್ತಾರೆ, ರೈಟ್. ಯೂಸರ್ ಇನ್ಪುಟ್ ಆಗಿ ತೊಗೊತಾರೆ. ಸೊ ರೈಟ್, ಆ ಇನ್ಪುಟ್ನ ನಾವು ತಗೋಬೇಕು, ರೈಟ್. ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಅಂಡರ್ಸ್ಟ್ಯಾಂಡ್ ದ ಇನ್ಸ್ಟ್ರಕ್ಷನ್ಸ್. ನಾವು ಎಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ, ಎಲ್ಲಿ ಎಂಡ್ ಮಾಡ್ತೀವಿ, ಎಲ್ಲಿ ಕಂಪ್ಯೂಟ್ ಮಾಡ್ತೀವಿ, ಎಲ್ಲಿ ರೀಡ್ ಮಾಡ್ತೀವಿ, ಎಲ್ಲಿ ಪ್ರಿಂಟ್ ಮಾಡ್ತೀವಿ, ರೈಟ್. ಈ ಇನ್ಸ್ಟ್ರಕ್ಷನ್ಸ್ ನಿಮ್ಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ದಿಸ್ ರನ್ನಿಂಗ್ ದ ಪ್ರೋಗ್ರಾಮ್. ನೆಕ್ಸ್ಟ್ ಈಸ್ ಸ್ಟೋರ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್, ರೈಟ್. ಇನ್ನೊಂದು ಪಾಯಿಂಟ್ ಇದೆ ಅಂಡರ್ಸ್ಟ್ಯಾಂಡಿಂಗ್ ದ ಇನ್ಸ್ಟ್ರಕ್ಷನಲ್ಲಿ. ಫಾರ್ ಎಕ್ಸಾಂಪಲ್ ನಾವು ಪ್ರೋಗ್ರಾಮ್ ಬರ್ಬಿಡ್ತೀವಿ, ಆ ಪ್ರೋಗ್ರಾಮು ಕಂಪ್ಯೂಟರ್ಗೆ ಅರ್ಥ ಆಗಬೇಕಲ್ಲ. ಫಾರ್ ಎಕ್ಸಾಂಪಲ್ ನಾವು ರೀಡ್ RAAD ಬರೀ ಬದಲಿ RAD ಅಷ್ಟೇ ಬರ್ತೀವಿ. ಸೊ ದಟ್ ಈಸ್ ಅ ರಾಂಗ್ ಇನ್ಸ್ಟ್ರಕ್ಷನ್ಸ್, ರೈಟ್. ದೆನ್ ದ ಕಂಪ್ಯೂಟರ್ ವಿಲ್ ಶೋ ದಟ್ ಯು ಹ್ಯಾವ್ ಅ ಎರರ್ ಇನ್ ರೀಡಿಂಗ್ ದ ಇನ್ಸ್ಟ್ರಕ್ಷನ್, ರೈಟ್. ಆ ಥರ ಇನ್ಸ್ಟ್ರಕ್ಷನ್ಸ್ ಕಂಪ್ಯೂಟರ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ. ಏನೇನು ನಾವು ಪ್ರೋಗ್ರಾಮ್ಸ್ ಇನ್ಸ್ಟ್ರಕ್ಷನ್ಸ್ ಅಥವಾ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಬರೆದಿರ್ತಾವೆ ಪ್ರೋಗ್ರಾಮಲ್ಲಿ, ಅದನ್ನ ಕಂಪ್ಯೂಟರ್ ಏನು ಮಾಡುತ್ತೆ, ಫಸ್ಟ್ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಇನ್ಸ್ಟ್ರಕ್ಷನ್ಸ್. ಏನು ಮಾಡಕ್ಕೆ ಹೊರಟಿದ್ವಿ ನಾವು ಅಂದರೆ, ನಾವು ಫಾರ್ ಎಕ್ಸಾಂಪಲ್ ರೀಡ್ ಮಾಡಕ್ಕೆ ಹೊಂಟಿವಿ. ರೀಡ್ ಅಂತಂದರೆ ಯೂಸರಿಂದ ಇನ್ಪುಟ್ ತೊಗೋಬೇಕು. ಪ್ರಿಂಟ್ ಅಂತಂತಂದರೆ ಕಂಪ್ಯೂಟರ್ ಒಳಗಡೆಯಿಂದ ನಾವು ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡಬೇಕು, ರೈಟ್. ಸೊ ದೀಸ್ ಆರ್ ದ ಸಮ್ ಆಫ್ ದಿ ಇನ್ಸ್ಟ್ರಕ್ಷನ್ಸ್ ವಿಚ್ ಕಂಪ್ಯೂಟರ್ ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ದ ಎಕ್ಸಿಕ್ಯೂಷನ್ ಫೇಸ್, ರೈಟ್. ನೆಕ್ಸ್ಟ್ ಈಸ್ ಸ್ಟೋರ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಒಂದ್ಸಲ ಕಂಪ್ಯೂಟರ್ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತು ಅಂತಂತಂದರೆ ಅದೇನು ಮಾಡುತ್ತೆ, ನಾವು ಕೊಟ್ಟಿದ್ದ ಇನ್ಪುಟ್ ಡೇಟಾ ಅಂದರೆ ಯೂಸರಿಂದ ರೇಡಿಯಸ್ ಕೊಡ್ತೀವಲ್ಲ, ಸೊ ಆ ರೇಡಿಯಸ್ ಕೊಟ್ಟಿದ್ದ ಡೇಟಾನ ಏನು ಮಾಡುತ್ತೆ, ಇಟ್ ವಿಲ್ ಸ್ಟೋರ್ ಇನ್ಸೈಡ್ ದ ಕಂಪ್ಯೂಟರ್. ಅದು ಬರೀ ಡೇಟಾ ಇನ್ಪುಟ್ ಡೇಟಾ ಅಷ್ಟೇ ಸ್ಟೋರ್ ಮಾಡೋದಿಲ್ಲ, ಇಟ್ ವಿಲ್ ಆಲ್ಸೋ ಸ್ಟೋರ್ ದ ಇನ್ಸ್ಟ್ರಕ್ಷನ್ಸ್ ಲೈಕ್ ಸ್ಟಾರ್ಟ್, ಸ್ಟಾಪ್ ಅಥವಾ ಕಂಪ್ಯೂಟ್ ಅಥವಾ ನಿಮ್ಮದು ಪ್ರಿಂಟ್, ರೀಡ್, ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ವಲ್ಲ ಅದನ್ನ ಫಸ್ಟ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಇನ್ಸ್ಟ್ರಕ್ಷನ್ಸ್ ಪ್ಲಸ್ ಡೇಟಾ, ಯೂಸರಿಂದ ಏನು ಡೇಟಾ ಕೊಟ್ಟಿರ್ತೀವಲ್ಲ ಆ ಡೇಟಾ ಪ್ಲಸ್ ಇನ್ಸ್ಟ್ರಕ್ಷನ್ಸ್ನ ಏನು ಮಾಡುತ್ತೆ ಕಂಪ್ಯೂಟರ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸ್ಟೋರ್ ಮಾಡಿದ್ಮೇಲೆ ಫೈನಲ್ ಸ್ಟೆಪ್ ಏನಪ್ಪ ಅಂತಂದರೆ ಪರ್ಫಾರ್ಮ್ ಕಂಪ್ಯೂಟೇಷನ್ಸ್. ಸೊ ಇವಾಗ ಏನು ಮಾಡುತ್ತೆ ಅಂತಂದ್ರೆ, ಅದು ನಾವು ಕೊಟ್ಟಿದ್ದ ಇನ್ಫಾರ್ಮೇಷನಿಂದ ಅಥವಾ ನಾವು ಕೊಟ್ಟಿದ್ದ ಇನ್ಪುಟ್ ಡೇಟಾಯಿಂದ ಏನು ಮಾಡುತ್ತೆ, ಅದು ಪ್ರೋಗ್ರಾಮ್ನ ನೋಡ್ತಾ ಹೋಗುತ್ತೆ. ಅದು ನಾವು ಕೊಟ್ಟಿದ್ದ ಇನ್ಪುಟ್ ಎಲ್ಲೆಲ್ಲಿ ಯೂಸ್ ಆಗುತ್ತಲ್ಲ, ಫಾರ್ ಎಕ್ಸಾಂಪಲ್ ಏರಿಯಾ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ ಇರುತ್ತಲ್ಲ, ಸೊ ಪೈ ಆರ್ ಸ್ಕ್ವೇರ್ ಇದ್ದಲ್ಲಿ ಆರ್ ರೇಡಿಯಸ್ ಇಂಟು ರೇಡಿಯಸ್ ಇರುತ್ತಲ್ಲ, ಅಲ್ಲಿ ರೇಡಿಯಸ್ನ ತೆಗೆದು ಅದೇನು ಮಾಡುತ್ತೆ, ನಾವು ಕೊಟ್ಟಿದ್ದ ಇನ್ಪುಟ್ ಏನು ನಂಬರ್ ಇರುತ್ತಲ್ಲ ಅದರಿಂದ ಅದನ್ನು ರಿಪ್ಲೇಸ್ ಮಾಡುತ್ತೆ. ರಿಪ್ಲೇಸ್ ಮಾಡಿ ಅದನ್ನ ಏರಿಯಾ ಫೈಂಡ್ ಔಟ್ ಮಾಡಿ ನಮ್ಗೆ ಪ್ರಿಂಟೆಡ್ ಔಟ್ಪುಟ್ನ ಕೊಡುತ್ತೆ, ರೈಟ್. ದಟ್ ಈಸ್ ದ ಯೂಸ್ ಆಫ್ ಪರ್ಫಾರ್ಮಿಂಗ್ ದ ಕಂಪ್ಯೂಟೇಷನ್ಸ್. ಸೊ ದಿಸ್ ಈಸ್ ಹೌ ಅ program can be run in a computer, right. Next step is debugging. So this is the most important step. ಯಾಕಪ್ಪ ಅಂತಂದರೆ, ಫಸ್ಟ್ ನಾವು ಕೋಡಿಂಗ್ ಸೆಕ್ಷನಲ್ಲಿ ಒಂದು ಪ್ರೋಗ್ರಾಮ್ ಬರಿತೀವಿ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡಿಕೊಂಡು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ. ಸೊ ಅದಾದಮೇಲೆ ನಾವು ಏನು ಮಾಡ್ತೀವಿ, ಈ ಸ್ಟೆಪ್ಪಲ್ಲಿ ರನ್ನಿಂಗ್ ದ ಪ್ರೋಗ್ರಾಮಲ್ಲಿ ಪ್ರೋಗ್ರಾಮ್ನ ರನ್ ಮಾಡಿಬಿಡ್ತೇವೆ. ರನ್ ಮಾಡುವಾಗ ಏನಾಗುತ್ತೆ, ಒಂದಿಷ್ಟು ಡಿಫಿಕಲ್ಟೀಸ್ ಬರ್ತಾವೆ. ಫಾರ್ ಎಕ್ಸಾಂಪಲ್ ನಾವು ರಾಂಗ್ ಇನ್ಸ್ಟ್ರಕ್ಷನ್ಸ್ ಬರೆದಿದ್ವಿ ಕಂಪ್ಯೂಟ್ರಲ್ಲಿ, ಅಥವಾ ನಾವು ಲಾಜಿಕ ರಾಂಗ್ ಬರ್ತಿದ್ವಿ, ಅಥವಾ ನಾವು ಬೇರೆ ಏನಾದರೂ ಎರರ್ಸ್ ಮಾಡಿದ್ವಿ, ಫುಲ್ ಸ್ಟಾಪ್ ಕೊಟ್ಟಿದ್ದಿಲ್ಲ, ಸೆಮಿಕೋಲನ್ ಕೊಟ್ಟಿದ್ದಿಲ್ಲ, ಅಥವಾ ಬ್ರ್ಯಾಕೆಟ್ಸ್ ಕೊಟ್ಟಿದ್ದಿಲ್ಲ. ಸೊ ಈ ಥರ ಏನಾದರೂ ನಾವು ಮಿಸ್ಟೇಕ್ಸ್ ಮಾಡಿದ್ರೆ ಆ ಮಿಸ್ಟೇಕ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ದೇರ್ ಈಸ್ ಅ ಆಪ್ಷನ್ ಕಾಲ್ಡ್ ಡಿಬಗಿಂಗ್. ಡಿಬಗಿಂಗ್ ಅಂತಂದರೆ ಏನಪ್ಪ ಗೊತ್ತಂದರೆ, ದ ಪ್ರೊಸೆಸ್ ಆಫ್ ಡಿಟೆಕ್ಟಿಂಗ್ ಆ್ಯಂಡ್ ಕರೆಕ್ಟಿಂಗ್ ದ ಎರರ್ಸ್. The process of detecting and correcting the error may be mistake in the program is known as debugging. Debugging ಅಂದರೆ ಏನಪ್ಪ ಅಂತಂದ್ರೆ, ನಾವು ಪ್ರೋಗ್ರಾಮಲ್ಲಿ ಬರ್ದಿರ್ತೀವಲ್ಲ ಆ ಪ್ರೋಗ್ರಾಮ್ಸ್ನ ನಾವು ಏನು ಮಾಡಬೇಕು, ಡಿಬಗ್ ಮಾಡಬೇಕು. ಅಂದರೆ ಎರರ್ಸ್ ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದೀವ ಅಥವಾ ಎರರ್ಸ್ ಫೈಂಡ್ ಔಟ್ ಮಾಡಿದೀವ ಅಂತಂದ್ರೆ ನಮಗೆ ಹ್ಯೂಮನ್ ಮಾಡೋದಿಲ್ಲ, ಇಟ್ ವಿಲ್ ಬಿ ಡನ್ ಆಟೋಮೆಟಿಕಲಿ ಬೈ ದ ಕಂಪ್ಯೂಟರ್. ಕಂಪ್ಯೂಟರಲ್ಲಿ ಒಂದು ಎಡಿಟರ್ ಇರುತ್ತಲ್ಲ, ಅದರಲ್ಲಿ ಕಂಪೈಲರ್ ಅಂತ ಇರುತ್ತೆ. ಸೊ ಆ ಕಂಪೈಲರ್ ಏನು ಮಾಡುತ್ತೆ, ದೀಸ್ ಮಿಸ್ಟೇಕ್ಸ್ ಇಟ್ ವಿಲ್ ಫೈಂಡ್ ಆ್ಯಂಡ್ ಇಟ್ ವಿಲ್ ಗಿವ್ ಇಟ್ ಟು ದ ಯೂಸರ್. ಸೊ ಅದಕ್ಕೆ ಆ ಪ್ರೊಸೆಸಿಂಗ್ ಏನಂತ ಕರಿತೀವಿ ನಾವು, ಡಿಬಗಿಂಗ್. ದ ಪ್ರೊಸೆಸ್ ಆಫ್ ಡಿಟೆಕ್ಟಿಂಗ್ ಆ್ಯಂಡ್ ಕರೆಕ್ಟಿಂಗ್. ಡಿಟೆಕ್ಟ್ ಮಾಡುತ್ತೆ, ಡಿಟೆಕ್ಟ್ ಮಾಡಿದ್ಮೇಲೆ ನಾವು ಕರೆಕ್ಟ್ ಮಾಡ್ತೀವಲ್ಲ ಆ ಪ್ರೋಗ್ರಾಮಿಗೆ ನಾವು ಏನಂತ ಕರಿತೀವಿ, ಡಿಬಗಿಂಗ್ ಅಂತ ಕರಿತೀವಿ, ರೈಟ್. ನೆಕ್ಸ್ಟ್ ಈಸ್ ದಿಸ್ ಪ್ರೋಗ್ರಾಮ್ ಕಾಲ್ಡ್ ಡಿಬಗರ್. ಅಂದರೆ ದೇರ್ ಇಸ್ ಅ ಪ್ರೋಗ್ರಾಮ್ ಕಾಲ್ಡ್ ಡಿಬಗರ್ that takes object program as an input and execute its help in eliminating the mistakes that occur in the source program, right. So now
ಡಿಬಗ್ಗಿಂಗ್ ಅಲ್ಲಿ ಒಂದು ಡಿಬಗರ್ ಅಂತ ಪ್ರೊಸೆಸ್ ಇರುತ್ತೆ ಅಥವಾ ಪ್ರೋಗ್ರಾಮ್ ಇರುತ್ತೆ. ಅದ್ರ ಕೆಲಸ ಏನಪ್ಪಾ ಅಂತಂತಂದ್ರೆ ನಾವು ಯಾವುದೇ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಕೊಟ್ಟಾಗ ಅದೇನು ಮಾಡುತ್ತೆ, ಫಸ್ಟ್ ಲೈನಿಂದ ಹಿಡಿದು ಲಾಸ್ಟ್ ಲೈನ್ವರೆಗೂ ಏನೇನು ಮಿಸ್ಟೇಕ್ಸ್ ಇದಾವಲ್ಲ ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಹೋಗುತ್ತೆ. ರೈಟ್, ಫೈಂಡ್ ಔಟ್ ಮಾಡಿ ಯೂಸರ್ಗೆ ಹೇಳುತ್ತೆ, ಯು ಹ್ಯಾವ್ ಎರರ್ ಇನ್ ದಿಸ್ ಲೈನ್, ಯು ಹ್ಯಾವ್ ಎರರ್ ಇನ್ 4th ಲೈನ್, ಯು ಹ್ಯಾವ್ ಎರರ್ ಇನ್ 5th ಲೈನ್, ಏನು ಎರರ್ ಇದೆ, ಸಿಂಟ್ಯಾಕ್ಸ್ ಅದು ಏನೇನು ಎರರ್ ಇದೆ ಅಂತೇಳಿ ವಿತ್ ಎರರ್ ಕೋಡ್ ಇಟ್ ವಿಲ್ ಟೆಲ್ ಇಟ್ ಟು ದ ಪ್ರೋಗ್ರಾಮರ್ಗೆ ಈಸಿ ಆಗುತ್ತೆ. ಅವಾಗ ಏನಕ್ಕೆ ಈಸಿ ಆಗುತ್ತೆ ಅಂತಂದರೆ ಯಾವ ಲೈನಲ್ಲಿ ಏನು ಎರರ್ ಇದೆ ಅಂತ ಅದು ಹೇಳಿದ್ಮೇಲೆ ಹಿ ಕ್ಯಾನ್ ಆಟೋಮೆಟಿಕಲಿ ಡಿಬಗ್ ಅಥವಾ ಹಿ ಕ್ಯಾನ್ ಆಟೋಮೆಟಿಕಲಿ ಕರೆಕ್ಟ್ ದ್ಯಾಟ್ ಎರರ್ಸ್. ರೈಟ್, ದಟ್ ಈಸ್ ದ ಯೂಸ್ ಆಫ್ ದಿಸ್ ಡಿಬಗರ್. ರೈಟ್, ನೆಕ್ಸ್ಟ್ ಈಸ್ ಜನರಲಿ ದ ಪ್ರೋಗ್ರಾಮರ್ಸ್ ಕಮಿಟ್ 3 types ಆಫ್ ಎರರ್ಸ್. ಅಂದರೆ ಇವಾಗ ನಾನು ಎರರ್ಸ್ ಫೈಂಡ್ ಔಟ್ ಮಾಡತ್ತೆ ಅಂತ ಹೇಳಿದಲ್ಲ, ಸೊ ಅದರಲ್ಲಿ 3 types ಇದೆ. ಒಂದು ಸಿಂಟ್ಯಾಕ್ಸ್ ಎರರ್, ಇನ್ನೊಂದು ಲಾಜಿಕಲ್ ಎರರ್, ಇನ್ನೊಂದು ರನ್ ಟೈಮ್ ಎರರ್ ಅಂತ. ರೈಟ್, ವಿ ವಿಲ್ ಸಿ ದೀಸ್ ಇನ್ ಡೀಟೇಲ್. ರೈಟ್, ಫಸ್ಟ್ ಒನ್ ಏನಪ್ಪಾ ಅಂತಂತಂದರೆ ಸಿಂಟ್ಯಾಕ್ಸ್ ಎರರ್. ಸಿಂಟ್ಯಾಕ್ಸ್ ಎರರ್ ಹೆಂಗೆ ಬರುತ್ತೆ ಅಂತಂದ್ರೆ ನಾವು ನೋಡ್ರಿ, ದಿಸ್ ಟೈಪ್ ಆಫ್ ಎರರ್ಸ್ ಈಸ್ ಎ ರಿಸಲ್ಟ್ ಆಫ್ ವೈಲೇಷನ್ ಆಫ್ ಪ್ರೋಗ್ರಾಮಿಂಗ್ ರೂಲ್ಸ್. ಅಂದರೆ ನಾವು ಯಾವುದೇ ಒಂದು ಪ್ರೋಗ್ರಾಮ್ ಬರಿತೀವಿ ಅಂತ ಹೇಳಿದ್ವಲ್ಲ, ಆ ಪ್ರೋಗ್ರಾಮ್ ಬರಿಬೇಕಂತಂದರೆ ವಿ ನೀಡ್ ಟು ಫಾಲೋ ಸಮ್ ಸೆಟ್ ಆಫ್ ರೂಲ್ಸ್. ಯಾಕಂದರೆ ನಾವು ಪ್ರೋಗ್ರಾಮ್ ಬರೀಬೇಕಂದ್ರೆ ಹೆಂಗೆಂಗೋ ಬರೆಯೋಕ್ಕಾಗೋದಿಲ್ಲ. ಯಾಕಂದರೆ ಅದಕ್ಕೆ ಒಂಚೂರು ರೂಲ್ಸ್ ಮಾಡಿದ್ರೆ ಸೊ ದ್ಯಾಟ್ ಎವ್ರಿ ಒನ್ ವಿಲ್ ಫಾಲೋ ಗ್ಲೋಬಲಿ. ಅಂದರೆ ಆ ಪ್ರೋಗ್ರಾಮ್ ನಾವು ಇಲ್ಲಿ ಬರೆದ್ರೆ ನಾವು ಒಂದು ಟೈಪ್ ಬರಿತೀವಿ, ಬೇರೆಯವ್ರು ಒಂದು ಟೈಪ್ ಬರಿತೀವಿ ಅಂದ್ರೆ ಆಗೋದಿಲ್ಲ. ವಿ ಶುಡ್ ಫಾಲೋ ಸೇಮ್ ರೂಲ್ ವರ್ಲ್ಡ್ ವೈಡ್. ಒಂದ್ಸಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಂದ ಬರೆದ್ವಿ ಅಂತಂದರೆ ಅದು ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಬೇಕು, ಎಲ್ಲ ಕಂಪ್ಯೂಟರಲ್ಲಿ ವರ್ಕ್ ಆಗಬೇಕಂತಂದರೆ ವಿ ಶುಡ್ ಫಾಲೋ ಸಮ್ ಪ್ರೋಗ್ರಾಮಿಂಗ್ ರೂಲ್ಸ್. ಸೊ ಆ ರೂಲ್ಸ್ ಏನಾದರೂ ನಾವು ಬ್ರೇಕ್ ಮಾಡಿದ್ವಿ ಅಥವಾ ಯೂಸ್ ಮಾಡಲಿಲ್ಲ ಅಂಥ ಟೈಮಲ್ಲಿ ಏನು ಮಾಡುತ್ತೆ, ಆ ಡಿಬಗರ್ ಬಂದು ಸಿಂಟ್ಯಾಕ್ಸ್ ಎರರ್ ಅಂತ ಕೊಡುತ್ತೆ ಅದಕ್ಕೆ. ರೈಟ್, ಸೊ ದಟ್ ದೋಸ್ ಆರ್ ದ ಎರರ್ಸ್ ಆಫ್ ಸಿಂಟ್ಯಾಕ್ಸ್ ಎರರ್ಸ್. ನೆಕ್ಸ್ಟ್ ಈಸ್ ಲಾಜಿಕಲ್ ಎರರ್ಸ್. ಲಾಜಿಕಲ್ ಎರರ್ಸ್ ಏನಪ್ಪ ಅಂತಂದರೆ ಲಾಜಿಕಲ್ ಎರರ್ಸ್ ಆಕರ್ ಡ್ಯೂರಿಂಗ್ ದ ಕೋಡಿಂಗ್ ಪ್ರೊಸೆಸ್. ವಾಟ್ ಡಸ್ ದಿಸ್ ಮೀನ್ಸ್ ಈಸ್, ಫಾರ್ ಎಕ್ಸಾಂಪಲ್ ನೀವು ಪ್ರೋಗ್ರಾಮ್ ಬರೆದಿರ್ತೀರಿ, ಲಾಜಿಕಲ್ ಎರರ್ಸ್ ಅಂತಾರೆ. ಅದರಲ್ಲಿ ನಾನು ಹೇಳ್ದಂಗೆ ಒಂದು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದೆ ಸೆಕೆಂಡ್ ಅಥವಾ ಫಸ್ಟ್ ಸೆಷನಲ್ಲಿ. ಅದರಲ್ಲಿ ಏನು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ ಸೆಕೆಂಡ್ ಎಕ್ಸಾಂಪಲ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಒಂದು ಎಕ್ಸಾಂಪಲ್ ತೊಗೊಂಡಿದೆ. ಸೊ ಆ ಎಕ್ಸಾಂಪಲ್ ಏನು ಯೂಸ್ ಮಾಡಿದ್ವಿ ನಾವು, ಇದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಫಾರ್ ಎಡಿಷನ್ ಆಫ್ 2 numbers ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅನ್ನೋದು 2 ನಂಬರ್ ಪ್ಲಸ್ ಅನ್ನೋದು ಆಪರೇಟರ್ ಎಡಿಷನ್ ಮಾಡಿ ಸಿ ಅಲ್ಲಿ ಔಟ್ಪುಟ್ ಇಡ್ತದೆ. ರೈಟ್, ಬಟ್ ಅದೇ ಥರ ಬರೆಯೋದ್ಬಿಟ್ಟು ನಾವು ಏನು ಬರಿತೀವಿ ಅಂತಂದರೆ ಸಿ ಈಸ್ ಈಕ್ವಲ್ ಟು ಎ ಬಿ ಇಷ್ಟೇ ಬರೆದ್ರೆ ಏನಾಗುತ್ತೆ ಅಂತಂದರೆ ಇಟ್ ಈಸ್ ಅ ಲಾಜಿಕಲ್ ಎರರ್. ಯಾಕೆ ಲಾಜಿಕಲ್ ಎರರ್ ಅಂತಂತಂದ್ರೆ ಅದರಲ್ಲಿ ಪ್ಲಸ್ ಆಪರೇಟರ್ ಯೂಸ್ ಮಾಡಿಲ್ಲ ನಾವು. ರೈಟ್, ಪ್ಲಸ್ ಆಪರೇಟರ್ ಏನಾದರೂ ಯೂಸ್ ಮಾಡಿದ್ವಿ ಅಂತಂತಂದರೆ ಇಟ್ ಡೋಂಟ್ ಬಿ ಅ ಲಾಜಿಕಲ್ ಎರರ್. ಅಥವಾ ನೀವು ಬೇರೆ ಟೈಪ್ಸ್ ಲಾಜಿಕಲ್ ಎರರ್ಸು ಬರುತ್ತೆ, ಬಟ್ ದಿಸ್ ಇಸ್ ಒನ್ ಆಫ್ ದ ಸಿಂಪಲ್ ಎಕ್ಸಾಂಪಲ್. ರೈಟ್, ಏನು ಲಾಜಿಕಲ್ ಎರರ್ಸ್ ಬರ್ಬೋದು, ಯಾವುದಾದ್ರೂ ಆಪರೇಟರ್ ಮಿಸ್ ಮಾಡಿರ್ಬೋದು ನೀವು, ಅಥವಾ ಸೆಮಿಕೋಲನ್ ಅಥವಾ ಬ್ರ್ಯಾಕೆಟ್ಸ್ ಮಿಸ್ ಮಾಡಿರ್ಬೋದು, ಅಥವಾ ಪ್ಲಸ್ ಹಾಕೋದು ಮರೆತಿರ್ಬೋದು, ಸ್ಟಾರ್ ಹಾಕೋದು ಮರ್ತಿರ್ಬೋದು, ಮೈನಸ್ ಹಾಕೋದು ಮರ್ತಿರ್ಬೋದು. ರೈಟ್, ಈ ಥರ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ದೋಸ್ ವಿಲ್ ಬಿ ಕಾಲ್ಡ್ ಆಸ್ ಲಾಜಿಕಲ್ ಎರರ್ಸ್. ನೀವಾಗಿ ಮಿಸ್ಟೇಕ್ ಮಾಡಿದ್ರು ಕಂಪ್ಯೂಟರ್ ಏನು ಮಾಡುತ್ತೆ ಅಥವಾ ಡಿಬಗರ್ ಏನು ಮಾಡುತ್ತೆ, ಆ ಲಾಜಿಕಲ್ ಎರರ್ಸ್ನ ಫೈಂಡ್ ಔಟ್ ಮಾಡಿ ನಿಮಗೆ ಹೇಳುತ್ತೆ. ರೈಟ್, ನೆಕ್ಸ್ಟ್ ಈಸ್ ರನ್ ಟೈಮ್ ಎರರ್ಸ್. ರನ್ ಟೈಮ್ ಎರರ್ಸ್ ಅಂದರೆ ಏನಪ್ಪಾ ಅಂತಂದರೆ ದೀಸ್ ಎರರ್ ಆಕರ್ಸ್ ವೆನ್ ಅಟೆಂಪ್ಟ್ to run an ambiguous instructions. Some of the runtime errors are divided by 0, null point assignment and data flow. Runtime errors ಏನಪ್ಪಾ ಅಂತಂತಂದರೆ ಇವಾಗ ನಮ್ಮದು ಮೂರು ಎಲ್ಲ ಸಿಂಟ್ಯಾಕ್ಸ್ ಎರರ್, ಲಾಜಿಕಲ್ ಎರರ್ಸ್ ಎಲ್ಲ ಫೈಂಡ್ ಔಟ್ ಮಾಡಿದ್ವಿ, ಅದನ್ನೆಲ್ಲ ಕರೆಕ್ಟ್ ಮಾಡಿ ಪ್ರೋಗ್ರಾಮ್ ರನ್ ಆಯಿತು. ರನ್ ಆದ್ಮೇಲೆ ನಾವು ಏನು ಮಾಡ್ತೀವಿ ಅಂತಂತಂದರೆ ಒಂದು ರಾಂಗ್ ಇನ್ಪುಟ್ ಕೊಡ್ತೀವಿ ನಾವು. ರೈಟ್, ಫಾರ್ ಎಕ್ಸಾಂಪಲ್ ನಾನು 1/2 ಕೊಡೋ ಬದಲಿ 1/0 ಕೊಟ್ಟರೆ ಇಟ್ ವಿಲ್ ಬಿ ಡಿವೈಡೆಡ್ ಬೈ 0 ಎರರ್. ಅಂದರೆ ಅದು ಪ್ರೋಗ್ರಾಮ್ ನಿಮ್ಮದು ಅಲ್ಲೇ ಸ್ಟಕ್ ಆಗಿಬಿಡುತ್ತೆ, ಎರರ್ ಬಂದು ಅಲ್ಲೇ ಸ್ಟಕ್ ಆಗುತ್ತೆ, ನಿಮ್ಮದು ಪ್ರೋಗ್ರಾಮಿಂದ ಹೊರಗಡೆ ಬರೋದಿಲ್ಲ, ಅಂದರೆ ನಿಮ್ಮ ಪ್ರೋಗ್ರಾಮ್ ಎಂಡ್ ಆಗೋದಿಲ್ಲ. ರೈಟ್, ಅದು ಎಂಡ್ ಆಗಬೇಕು ಅಂತಂತಂದರೆ ಯು ಶುಡ್ ನಾಟ್ ಯೂಸ್ ದೋಸ್ ಟೈಪ್ ಆಫ್ ಇನ್ಪುಟ್ಸ್ ಲೈಕ್ ಡಿವೈಡೆಡ್ ಬೈ 0. ಎ ಡಿವೈಡೆಡ್ ಬೈ 2 ಅಂದರೆ ಸಿ ಈಸ್ ಈಕ್ವಲ್ ಟು ಎ ಬೈ 2, ಎ ಡಿವೈಡ್ ಬೈ 2 ಅಂತ ಕೊಟ್ಟಿರ್ತೀವಿ, ಎ ಡಿವೈಡ್ ಬೈ ಬಿ ಅಂತ ಕೊಟ್ಟಿರ್ತೀವಿ. ಸೊ ಬಿ ಅಲ್ಲಿ ನಾವು ಏನು ಕೊಡ್ತೀವಿ ಅಂದರೆ 0 ಕೊಟ್ಬಿಡ್ತೀವಿ. ಸೊ 0 ಕೊಟ್ಟಾಗ ಏನಾಗುತ್ತೆ, ಅದು ಡಿವೈಡೆಡ್ ಬೈ 0 ಆಗುತ್ತೆ. ರೈಟ್, ಸೊ ಅವಾಗ ನಮ್ದು ಆನ್ಸರ್ ಏನು ಬರುತ್ತೆ, ಇನ್ಫಿನಿಟಿ ಅಂತ ಬರುತ್ತೆ. ರೈಟ್, ಸೊ ಅದಕ್ಕೆ ನಾವು ಇನ್ಫಿನಿಟಿ ಆಗಿ ಯೂಸ್ ಮಾಡ್ಕೋಬಾರ್ದು, ಅದಕ್ಕೆ ನಾವು ರನ್ ಟೈಮ್ ಎರರ್ ಅಂತ ಕರಿತೀವಿ. ರೈಟ್, ಸೊ ದೀಸ್ ಆರ್ ದ ಸಮ್ ಆಫ್ ದ ಎರರ್ಸ್, ದಟ್ ಈಸ್ ಡಿವೈಡೆಡ್ ಬೈ 0 ಎರರ್ಸ್, null point assignments and data flow errors.
So these are the 3 different errors which computer or a debugger can detect from your programs, right? Next step is ಟೆಸ್ಟಿಂಗ್. ಇವಾಗ ನಾವು ಏನು ಮಾಡಿದ್ವಿ, ಪ್ರೋಗ್ರಾಮ್ ಬರೆದ್ವಿ ಯೂಸಿಂಗ್ ಕೋಡಿಂಗ್ ಅದಾದ್ಮೇಲೆ ನಾವು ಏನು ಮಾಡಿದ್ವಿ, ಅದನ್ನ ನಾವು ಟೆಸ್ಟ್ ಮಾಡಿದ್ವಿ. ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ರನ್ ಮಾಡಿದ್ಮೇಲೆ ಡಿಬಗ್ ಮಾಡಿದ್ಮೇಲೆ ಅದರಲ್ಲಿ ಒಂದಿಷ್ಟು ಎರರ್ಸ್ ಬಂದು ಎರರ್ ನಾವು ಕರೆಕ್ಟ್ ಮಾಡಿದ್ವಿ. ಸೊ ಇಷ್ಟೆಲ್ಲ ಆದಮೇಲೆ ನಾವು ದೇರ್ ಇಸ್ ಒನ್ ಫೇಸ್ ಕಾಲ್ಡ್ ಟೆಸ್ಟಿಂಗ್ ಫೇಸ್. ಟೆಸ್ಟಿಂಗ್ ಫೇಸ್ ಏನಪ್ಪ ಅಂತಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಹಿಂದೆ ಏನು ಮಾಡಿರ್ತೀವಿ, ಇನ್ಪುಟ್ನ ನಾವು ಟೆಸ್ಟ್ ಮಾಡಿರಂಗಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಇದೆ. ಸೊ ಅದರಲ್ಲಿ ನಾವು ಎ ಮತ್ತು ಬಿ ಏನು ವ್ಯಾಲ್ಯೂಸ್ ಕೊಡ್ಬೇಕು, ನಾವು 1 2 3 4 ಅಥವಾ ಏನಾದ್ರು ನಂಬರ್ಸ್ ಕೊಡ್ಬೇಕಷ್ಟೇ. ಆದರೆ ನಾವು ನಂಬರ್ಸ್ ಕೊಡೋ ಬದಲಿ ಎ ಕೊಟ್ವಿ, ಬಿ ಕೊಟ್ವಿ, ಅಥವಾ ಯಾವುದೋ ಒಂದು ಡಿಫ್ರೆಂಟ್ ಸಿಂಬಲ್ ಕೊಟ್ವಿ. ಸೊ ಆ ಥರ ಬಂದಾಗ ಸಿಂಬಲ್, ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಸಿ ಈಸ್ ಈಕ್ವಲ್ ಟು ಅಟ್ ಸಿಂಬಲ್ ಅಟ್ ಪ್ಲಸ್ ಸ್ಟಾರ್ ಈ ಥರ ಕೊಟ್ವಿ ಅಂತಂತಂದ್ರೆ ಅದೇನಂತ ತಿಳ್ಕೊಳುತ್ತೆ, ಯು ಹ್ಯಾವ್ ಗಿವನ್ ಅ ರಾಂಗ್ ಇನ್ಪುಟ್ಸ್. ಅಂದರೆ ನಾವು ರಾಂಗ್ ಇನ್ಪುಟ್ಸ್ ಕೊಟ್ಟು ನಾವು ಆ ಪ್ರೋಗ್ರಾಮ್ನ ಟೆಸ್ಟ್ ಮಾಡಬೇಕು. ಯಾಕಪ್ಪ ಅಂತಂತಂದ್ರೆ, ಫಾರ್ ಎಕ್ಸಾಂಪಲ್ ಮುಂದೆ ಯಾರಾದರೂ ರಾಂಗ್ ಇನ್ಪುಟ್ ಕೊಟ್ಟರೆ ಅವ್ರಿಗೊಂದು ಎರರ್ ಮೆಸೇಜ್ ತೋರಿಸ್ಬೇಕು, ಯು ಹ್ಯಾವ್ ಗಿವನ್ ಅ ರಾಂಗ್ ಇನ್ಪುಟ್. ಅಂದರೆ ನಾವು ರೇಡಿಯಸ್ ರಾಂಗ್ ಕೊಟ್ಟಿರಿ ಅಥವಾ 2 ವ್ಯಾಲ್ಯೂಸ್ ರಾಂಗ್ ಕೊಟ್ಟಿರಿ ಅಂತ ಹೇಳೋದಕ್ಕೆ ವಿ ಕ್ಯಾನ್ ಗಿವ್ ಅ ಟೆಸ್ಟಿಂಗ್. ದ ಪ್ರೊಸೆಸ್ ಆಫ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್ ಟು ಟೆಸ್ಟ್ ದ ಕರೆಕ್ಟ್ನೆಸ್ ಆಫ್ ದ ಔಟ್ಪುಟ್. ಅಂದರೆ ನಾವು ಔಟ್ಪುಟ್ ಕರೆಕ್ಟಾಗಿ ಬರುತ್ತೋ ಇಲ್ಲೋ, ನಾವು ಇಲ್ಲಿ ಕೊಟ್ಟಿದ್ದ ಇನ್ಪುಟ್ ನಾವು ಸರಿಯಾಗೈತೆ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ವಿಲ್ ಯೂಸ್ ದ ಟೆಸ್ಟಿಂಗ್, ರೈಟ್? ದ ಪ್ರೋಗ್ರಾಮ್ ಈಸ್ ಟೆಸ್ಟೆಡ್ ಬೈ ಎಕ್ಸಿಕ್ಯೂಟಿಂಗ್ ದ ಡಿಫ್ರೆಂಟ್ ಟೆಸ್ಟ್ ಡೇಟಾ. ನಾನು ಹೇಳಿದ್ನಲ್ಲ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೆಸ್ಟ್ ಡೇಟಾಸ್, ರೈಟ್? ನೆಕ್ಸ್ಟ್, ಲಾಜಿಕಲ್ ಎರರ್ಸ್ ಆರ್ ಔಟ್ಕಮ್ ಆಫ್ ದಿಸ್ ಪ್ರಾಸೆಸ್, ರೈಟ್? ಲಾಜಿಕಲ್ ಎರರ್ ಅಂತ ಇಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಸೊ ಆ ಎರರ್ಸ್ ಇಲ್ಲಿ ಟೆಸ್ಟಿಂಗಿಂದನೇ ಬರುತ್ತೆ, ರೈಟ್? ಡಿಫ್ರೆಂಟ್ ಟೆಸ್ಟಿಂಗ್ ಡೇಟಾಸ್. ನಾವು ಪ್ರೋಗ್ರಾಮ್ ಬರೆದಿದ್ದು ಬರೀ ನಂಬರ್ಸ್ ಅಷ್ಟೇ ಬರೆದಿರ್ತೀವಿ, ಬಟ್ ಅಲ್ಲಿ ನಾವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡಿದ್ವಿ ಅಥವಾ ಕ್ಯಾರೆಕ್ಟರ್ ಯೂಸ್ ಮಾಡಿದ್ವಿ ಅಂತಂದ್ರೆ ಆ ಪ್ರೋಗ್ರಾಮು ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ, ರೈಟ್? ಅದನ್ನ ನಾವು ಹೆಂಗೆ ಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಯೂಸಿಂಗ್ ದ ಟೆಸ್ಟಿಂಗ್ ಫೇಸ್. ಇದಕ್ಕೆ ಏನಂತ ಕರಿತೀವಿ, ದ ಪ್ರೊಸೆಸ್ ಆಫ್ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್, ಸೇಮ್ ಪ್ರೋಗ್ರಾಮ್, ಟು ಟೆಸ್ಟ್ ದ ಕರೆಕ್ಟ್ನೆಸ್ ಆಫ್ ದ ಔಟ್ಪುಟ್ ಆಫ್ ದ ಪ್ರಾಬ್ಲಮ್ ಈಸ್ ಕಾಲ್ಡ್ ಟೆಸ್ಟಿಂಗ್, ರೈಟ್? ಸೊ ನೆಕ್ಸ್ಟ್ ಈಸ್ documentation. While writing program, it is good programming practice to make a brief explanatory note on the program or a program segment. ಹೆಂಗಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಇದರಲ್ಲಿ ನೋಡಿದ್ವಲ್ಲ ಅಲ್ಗಾರಿದಮ್ ಅಲ್ಲಿ ಎಕ್ಸ್ಪ್ಲನೇಟರಿ ನೋಟ್ ನೋಡಿದ್ವಿ, ರೈಟ್? ಎಕ್ಸ್ಪ್ಲನೇಟರಿ ನೋಟ್ ದಟ್ ಈಸ್ ಸ್ಟೆಪ್ ಮೇಲೆ ಬ್ರ್ಯಾಕೆಟ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ವಿ, ಸ್ಕ್ವೇರ್ ಬ್ರ್ಯಾಕೆಟ್ಸ್, ರೈಟ್? ಸೊ ಅದನ್ನ ನಾವು ಇದರಲ್ಲಿ ಪ್ರೋಗ್ರಾಮಿಂಗಲ್ಲಿ ಯೂಸ್ ಮಾಡ್ಕೋಬೋದು. ಅಲ್ಗಾರಿದಮ್ ಇಸ್ ಡಿಫ್ರೆಂಟ್, flowchart is different, and this coding program is different. So ಈ ಕೋಡಿಂಗ್ ಪ್ರೋಗ್ರಾಮಲ್ಲಿ ನಾವು ಕೋಡಿಂಗ್ ಪ್ರೋಗ್ರಾಮ್ ಬರೆದಿರ್ತೀವಿ, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಬರೆದಿರ್ತೀವಿ, ಆ ಒಂದೊಂದು ಇನ್ಸ್ಟ್ರಕ್ಷನ್ಸ್ನ ಮೀನಿಂಗ್ ಬರೆಯೋದಷ್ಟೇ, ರೈಟ್? ಫಾರ್ ಎಕ್ಸಾಂಪಲ್ ನಾವು ರೀಡ್ ಆರ್ ಅಂದರೆ ರೀಡ್ ರೇಡಿಯಸ್ ಅಂತ ಬರಿತೀವಿ. ಸೊ ಹಿಂಗಂದ್ರೆ ನಮಗೆ ರೇಡಿಯಸ್ ರೀಡ್ ಮಾಡ್ತಾ ಇದ್ದೀನಿ ಗೊತ್ತಾಗುತ್ತೆ. ಬಟ್ ಒಬ್ಬೊಬ್ರು ಗೊತ್ತಾಗೋದಿಲ್ಲ ಅಂತಂದ್ರೆ ಅದನ್ನ ನಾವು ಯೂಸಿಂಗ್ ಎಕ್ಸ್ಪ್ಲನೇಟರಿ ನೋಟ್ಸ್ ಹೆಂಗೆ ಬರಿಬೋದಪ್ಪ ಅಂತಂತಂದರೆ, ಹಿಯರ್ ವಿ ಆರ್ ರೀಡಿಂಗ್ ದ ರೇಡಿಯಸ್ ಆಫ್ ಅ ಸರ್ಕಲ್ ಅಂತ ನಾವು ಎಕ್ಸ್ಪ್ಲನೇಟರಿ ನೋಟಲ್ಲಿ ಬರಿಬೋದು. ಅದಕ್ಕೆ ನಾವೇನಂತ ಕರಿತೀವಿ, ರೈಟಿಂಗ್ ಅ ಪ್ರೋಗ್ರಾಮ್ ಅಂತ. ಅದಕ್ಕೇನಂತ ಕರಿತೀವಿ ನಾವು, ಎಕ್ಸ್ಪ್ಲನೇಟರಿ ನೋಟ್ ಅಂತಾನೆ ಕರಿತೀವಿ. ದಿಸ್ ಎಕ್ಸ್ಪ್ಲನೇಟರಿ ಈಸ್ ಕಾಲ್ಡ್ ಆಸ್ ಕಮೆಂಟ್, ರೈಟ್? ಅಂದರೆ ಯಾವುದೇ ಒಂದು ಇನ್ಸ್ಟ್ರಕ್ಷನ್ಸ್ನ ಹೆಂಗೆ ವರ್ಕ್ ಆಗುತ್ತೆ, ಅದ್ರ ಮೀನಿಂಗ್ ಏನು ಅಂತ ಹೇಳೋದಕ್ಕೆ ಏನಂತ ನಾವು ಕರಿತೀವಿ, ಎಕ್ಸ್ಪ್ಲನೇಟರಿ ನೋಟ್. ಅದಕ್ಕೆ ನಾವು ಏನಂತ ಕರಿತೀವಿ, ಕಮೆಂಟ್ ಅಂತ ಕರಿತೀವಿ, ರೈಟ್? It explains how program works and how it interacts with, thus it helps other programmers to understand the program. ಏನಪ್ಪ ಅಂತಂದ್ರೆ, ನಾವು ಒಂದು ಇನ್ಸ್ಟ್ರಕ್ಷನ್ಸ್ ಬರೆದಿರುತ್ತಲ್ಲ, ಆ ಇನ್ಸ್ಟ್ರಕ್ಷನ್ನು ಅದ್ರ ಮೀನಿಂಗ್ ಏನು, ಅದ್ರಲ್ಲಿ ನಾವು ಯಾವ ಡೇಟಾ ಕೊಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಬರೆದಿದ್ವಿ ಇನ್ಸ್ಟ್ರಕ್ಷನ್. ಆ ಇನ್ಸ್ಟ್ರಕ್ಷನ್ಲಿ ಎ ಬಿ ಅಂತಂದ್ರೇನು, ಎ ಬಿ ಅಂತಂದರೆ 2 ನಂಬರ್ಸ್. ನೀವು ಎ ಅಲ್ಲಿ ಯಾವುದಾದ್ರೂ ನಂಬರ್ ಕೊಡ್ಬೋದು, ಬಿ ಅಲ್ಲಿ ಯಾವುದಾದ್ರೂ ನಂಬರ್ ಕೊಡ್ಬೋದು, ರೈಟ್? ಸೊ ಅದಾದಮೇಲೆ ಪ್ಲಸ್ ಅನ್ನೋದು ಒಂದು ಆಪರೇಟರ್, ಅದು 2 ಅಲ್ಲಿ ಎಡಿಷನ್ ಮಾಡ್ತಾ ಇದೀವಿ. ಎಡಿಷನ್ ಮಾಡಿ ರಿಸಲ್ಟ್ನ ಹೋಗಿ ನಾವು ಸಿ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಎಕ್ಸ್ಪಾನ್ಷನ್ ಅಥವಾ ಎಕ್ಸ್ಪ್ಲನೇಟರಿ ನೋಟ್ ವಿ ಕ್ಯಾನ್ ರೈಟ್ ಬಿಫೋರ್ ಅಥವಾ ಅಬೋವ್ ದ್ಯಾಟ್ ಇನ್ಸ್ಟ್ರಕ್ಷನ್, ರೈಟ್? ಅದು ಯಾಕೆ ಬರಿಬೇಕು ಅಂದರೆ, ನೀವು ಒಂದ್ಸಲ ಪ್ರೋಗ್ರಾಮ್ ಬರೆದು ಹೋಗ್ಬಿಟ್ಟಿರ್ತೀರಿ, ರೈಟ್? ಆ ಪ್ರೋಗ್ರಾಮ್ನ ಬೇರೆ ಯಾರಾದರೂ ಬಂದು ರೀಡ್ ಮಾಡಿದ್ರೆ ಅಥವಾ ಆ ಪ್ರೋಗ್ರಾಮ್ ಬೇರೆ ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ
ಎಕ್ಸಾಕ್ಟ್ಲಿ ಅರ್ಥ ಆಗಬೇಕು ಆ ಇನ್ಸ್ಟ್ರಕ್ಷನ್ ನೋಡಿದ ತಕ್ಷಣ ಅಥವಾ ಆ ಎಕ್ಸ್ಪ್ಲನೇಟರಿ ನೋಡಿದ ತಕ್ಷಣ ಇವರು ಈ ಇನ್ಸ್ಟ್ರಕ್ಷನ್ ಯಾಕೆ ಬರೆದಿದ್ದಾರೆ, ಯಾವ ಪರ್ಪಸಿಗೆ ಬರೆದಿದ್ದಾರೆ, ಅದು ಎಲ್ಲಿ ಯೂಸ್ ಆಗುತ್ತೆ ಅಂಥೇಳಿ ಅದು ಬೇರೆ ಪ್ರೋಗ್ರಾಮರ್ಸ್ಗೆ ಯೂಸ್ ಆಗೋ ಸಲುವಾಗಿ ನಾವು ಎಕ್ಸ್ಪ್ಲನೇಟರಿ ನೋಟ್ಸ್ನ ಬರೀಬೇಕಾಗುತ್ತೆ, ರೈಟ್. ಸೊ ಈ ಥರ ಎಕ್ಸ್ಪ್ಲನೇಟರಿ ನೋಟ್ಸಲ್ಲಿ 2 ಥರ ಇದೆ. ಒಂದು ಇಂಟರ್ನಲ್ ಡಾಕ್ಯುಮೆಂಟೇಶನ್, ಸೆಕೆಂಡ್ ಒನ್ ಇಸ್ external documentation. Now we will see the internal and external. First one is internal documentation. Hingandre this documentation is a comment statement within a program, right. ಇದೇನಪ್ಪ ಅಂತಂದರೆ ಇಂಟರ್ನಲ್ ಡಾಕ್ಯುಮೆಂಟೇಶನ್. ನಾವು ಪ್ರೋಗ್ರಾಮ್ ಬರೆದಿರ್ತೀವಲ್ಲ, ಒಂದು ಪ್ರೋಗ್ರಾಮ್, ಆ ಪ್ರೋಗ್ರಾಮ್ ಒಳಗಡೆ ಇನ್ಸ್ಟ್ರಕ್ಷನ್ಸ್ ಮುಂದೆ ಬರಿತೀವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಇಂಟರ್ನಲ್ ಡಾಕ್ಯುಮೆಂಟೇಶನ್. ಇಟ್ ಡಿಸ್ಕ್ರೈಬ್ಸ್ ದ ಫಂಕ್ಷನ್ ಆಫ್ ದ ಪ್ರೋಗ್ರಾಮ್ ಸೆಗ್ಮೆಂಟ್. These statements are not translated to machine language. ನಾವು ಇಲ್ಲಿ ಏನು ಪ್ರೋಗ್ರಾಮ್ ಒಳಗಡೆ ಬರೆದಿರ್ತೀವಲ್ಲ ಅದು ಟ್ರಾನ್ಸ್ಲೇಟ್ ಆಗೋದಿಲ್ಲ. ಯಾಕಪ್ಪ ಅಂತಂತಂದರೆ ಅದು ಜಸ್ಟ್ ಯೂಸರ್ಗೆ ಹೇಳೋದಕ್ಕಷ್ಟೇ, ಅಂದರೆ ಈ ಸ್ಟೇಟ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳೋದಕ್ಕಷ್ಟೇ. ಸೊ ದ ಪ್ರೋಗ್ರಾಮ್ ವಿಲ್ ನಾಟ್ ಟ್ರಾನ್ಸ್ಲೇಟ್ ದ್ಯಾಟ್ ಇಂಟು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಥವಾ ಮಷಿನ್ ಲ್ಯಾಂಗ್ವೇಜ್ಗೆ ದೀಸ್ ಇಂಟರ್ನಲ್ ಡಾಕ್ಯುಮೆಂಟೇಶನ್ ವಿಲ್ ನಾಟ್ ಬಿ ಕನ್ವರ್ಟೆಡ್ ಅಥವಾ ಟ್ರಾನ್ಸ್ಲೇಟೆಡ್. ನೆಕ್ಸ್ಟ್ ಈಸ್ ಟ್ರಾನ್ಸ್ಲೇಟರ್ ಸಿಂಪ್ಲಿ ಡಿಸ್ಕಾರ್ಡ್ಸ್ ಅಥವಾ ಇಗ್ನೋರ್ ಮಾಡಿಬಿಡುತ್ತೆ. ಈ ಇಂಟರ್ನಲ್ ಡಾಕ್ಯುಮೆಂಟೇಶನ್ ಏನಿರುತ್ತಲ್ಲ ಆ ಸ್ಟೇಟ್ಮೆಂಟ್ಸ್ ಅಥವಾ ಎಕ್ಸ್ಪ್ಲನೇಟರಿ ನೋಟ್ಸ್ನ ಅದು ಇಗ್ನೋರ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಈಸ್ ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್. ದಿಸ್ ಈಸ್ ಆ್ಯನ್ ಡಾಕ್ಯುಮೆಂಟ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ ಇನ್ ಅ ಪ್ರೋಗ್ರಾಮ್. ಇದು ನಾನ್ ಎಕ್ಸಿಕ್ಯೂಟಬಲ್, ದಿಸ್ ಈಸ್ ಎಕ್ಸಿಕ್ಯೂಟಬಲ್. ಇಟ್ ಮೇ ಬಿ ಎ ಮೆಸೇಜ್ ಟು ದ ಯೂಸರ್ ಟು ರೆಸ್ಪಾನ್ಸ್ ಟು ದ ಪ್ರೋಗ್ರಾಮ್ ರಿಕ್ವೈರ್ಮೆಂಟ್. ದಿಸ್ ಈಸ್ ಅಕಾಂಪ್ಲಿಷ್ಡ್ ಯೂಸಿಂಗ್ ದ ಔಟ್ಪುಟ್ ಸ್ಟೇಟ್ಮೆಂಟ್. ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್ ಅಂದರೆ ಏನಪ್ಪ ಅಂತಂದರೆ ನಾವು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಯೂಸರ್ಗೆ ಇನ್ಪುಟ್ ಕೊಡ್ರಿ ಅಂತ ಹೇಳೋದಕ್ಕೆ. ಫಾರ್ ಎಕ್ಸಾಂಪಲ್ ನಾನು ಆಗಲೇ ಪ್ರಿಂಟ್ ಏರಿಯಾ ಈಸ್ ಈಕ್ವಲ್ ಟು ಏರಿಯಾ ಅಂತ ಬರೆದಿದ್ದೆ ಒಂದು ಪ್ರೋಗ್ರಾಮಲ್ಲಿ. ಸೊ ಆ ಸ್ಟೇಟ್ಮೆಂಟ್ಸ್ ಏನಿದಾವಲ್ಲ ಅದು ಕಂಪ್ಯೂಟರ್ ಕನ್ವರ್ಟ್ ಮಾಡುತ್ತೆ ಅಥವಾ ಅದನ್ನ ಟ್ರಾನ್ಸ್ಲೇಟ್ ಮಾಡುತ್ತೆ ಮಷಿನ್ ಲ್ಯಾಂಗ್ವೇಜ್ಗೆ ಮಾಡಿ ಯೂಸರ್ಗೆ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ರೀಡ್ ರೇಡಿಯಸ್ ಅಂತಿದೆಯಲ್ಲ ಅಥವಾ ಇನ್ಪುಟ್ ರೇಡಿಯಸ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ಯೂಸರ್ಗೆ ಹೇಳಬೇಕದು ಪ್ಲೀಸ್ ಇನ್ಸರ್ಟ್ ರೇಡಿಯಸ್ ಅಂದಾಗ ನಾವು ಏನು ಮಾಡ್ತೀವಿ, ಯಾವುದೇ ಒಂದು ನಂಬರ್ ಪ್ರೆಸ್ ಮಾಡ್ತೀವಿ, ಅದು ರೇಡಿಯಸ್ ಆಗಿ ತೊಗೊಳುತ್ತೆ, ರೈಟ್. ಸೊ ಅದು ಕಂಪ್ಯೂಟರ್ ನಮಗೆ ಹೇಳುತ್ತಲ್ಲ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಎಕ್ಸ್ಟರ್ನಲ್ ಡಾಕ್ಯುಮೆಂಟೇಶನ್, ರೈಟ್. ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ದೀಸ್ ಇಂಟರ್ನಲ್ ಡಾಕ್ಯುಮೆಂಟ್ಸ್ ಆರ್ ರಿಟನ್ ವಿತ್ ಇನ್ ದ ಪ್ರೋಗ್ರಾಮ್ ಆ್ಯಂಡ್ ದೀಸ್ ಆರ್ ಆಲ್ಸೋ ರಿಟನ್ ವಿತ್ ಇನ್ ದ ಪ್ರೋಗ್ರಾಮ್, ಬಟ್ ದೀಸ್ ಆರ್ ನಾಟ್ ಎಕ್ಸಿಕ್ಯೂಟಬಲ್ ಆ್ಯಂಡ್ ದೀಸ್ ಆರ್ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್ಸ್, ರೈಟ್. ಸೊ ಅಷ್ಟೇ ಅಲ್ಲ, these programs will not be converted, these programs will be translated or converted to machine language, right. ಆಮೇಲೆ ಈ ಇಂಟರ್ನಲ್ ಸ್ಟೇಟ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅವು ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಬರೋದಿಲ್ಲ. ದೀಸ್ ಎಕ್ಸ್ಟರ್ನಲ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಕಮಿಂಗ್ ಆನ್ ದ ಔಟ್ಪುಟ್ ಸ್ಕ್ರೀನ್ ಮೇಲೆ ದೀಸ್ ಡಾಕ್ಯುಮೆಂಟೇಶನ್ ವಿಲ್ ಬಿ ಶೋನ್, ರೈಟ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಫಾಲೋ ಎನಿ ಫೇಸ್ ಫಾರ್ ಡಾಕ್ಯುಮೆಂಟೇಶನ್, ರೈಟ್. ನೆಕ್ಸ್ಟ್ ಈಸ್, so this completes your problem solving phases. These phases we have completed successfully, right. So if you have any doubt regarding the problem solving techniques or problem solving using computer phases, right, try to read these books, that is Computer Concept and C Programming 17th edition by B.B. Kotur or Programming in ANSYS by B.E. Balaguruswamy, right. So hope you understood everything. Thank you for watching. Be safe in home, learn digitally. Thank you. We will see in the next coming session. Thank you.